ಮತ್ತೆ ಮಹದಾಯಿ ಯೋಜನೆಗೆ ಗೋವಾ ಪಿತೂರಿ ಪರಿಸರವಾದಿಗಳನ್ನ ಮುಂದಿಟ್ಟು ಅಡ್ಡಗಾಲ್ ಹಾಕುವಂತ ಕೆಲಸವನ್ನ ಮಾಡೋದಕ್ಕೆ ಈಗ ಹುನ್ನಾರ ಮಾಡ್ಕೊಳ್ತಾ ಇದೆ. ಖಾನಾಪುರ ಬೆಳಗಾವಿಯಲ್ಲಿ ಸಭೆಯನ್ನ ಮಾಡಿ ಸ್ಥಳೀಯರನ್ನ ಎತ್ತಿ ಕಟ್ಟುವ ಯತ್ನವನ್ನ ಮಾಡಲಾಗ್ತಾ ಇದೆ. ಪರಿಸರವಾದಿ ಸುರೇಶ ಹೆಬ್ಬಳಿಕರ ಸ್ವಾಮೀಜಿಯನ್ನ ಕರೆಸಿ ಪ್ರತಿಭಟನೆ, ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇರುವಂತ ಗೋವಾ ಪರಿಸರವಾದಿಗಳ ವಿರೋಧಕ್ಕೆ ಅಶೋಕ ಚಂದರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಶೋಕ ಚಂದರಿಗೆ ಮಹದಾಯಿ ಹೋರಾಟಗಾರ ಇತ್ತ ಪರಿಸರವಾದಿಗಳಿಗೆ ಕಿವಿಮಾತನ್ನ ಹೇಳ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹದಾಯಿ 4 ಜಿಲ್ಲೆ ಜನರಿಗೆ ಕುಡಿಯುವ ನೀರನ್ನ ಪೂರೈಸುವಂತ ಯೋಜನೆ, ಈಗ ಯೋಜನೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಕುಡಿಯುವ ನೀರಿನ ಯೋಜನೆಗೆ ವಿರೋಧಿಸಬೇಡಿ ಅಂತ ಸಚಿವೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇದು ದಶಕಗಳ ಹೋರಾಟ ಈಗ ಪ್ರತಿಫಲ ಸಿಗುವ ಹಂತಕ್ಕೆ ಬಂದು ನಿಂತಿದೆ. ಆದರೆ ಮತ್ತೆ ಮತ್ತೆ ಎತ್ತಿ ಕಟ್ಟುವಂತ ಕೆಲಸವನ್ನು ಗೋವಾ ಮಾಡ್ತಾ ಇರೋದು ನೋಡಿ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯವನ್ನ ಪೂರೈಸುವಂಥದ್ದು ಈ ಯೋಜನೆ. 1980ರ ದಶಕದಲ್ಲಿ ಆರಂಭ ಆಗಿದ್ರು ಕೂಡ ಇನ್ನೂ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ಗೋವಾ ಖ್ಯಾತಿ ತೆಗಿತಾ ಇದೆ. ಕಳಸಾ ಬಂಡೂರಿ थांबवा ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಹಮಾರಾ ಪಾನಿ. ನೋಡ್ರಿ, ಮಹದಾಯಿ ಇಶ್ಯೂ ಹೇಳೋದಂದ್ರೆ 2018 ಆಗಸ್ಟ್ 14ಕ್ಕೆ ಏನು ಪಾಂಚಾಲ್ ಟ್ರಿಬ್ಯುನಲ್ ಏನು ವರದಿ ಕೊಡ್ತು, ತೀರ್ಪು ಕೊಡ್ತು. ವರದಿ ಅಲ್ಲ, ಅದು ವರದಿ ತೀರ್ಪು ಕೊಟ್ಟ ಮೇಲೆ ಅದು ಆಮೇಲೂ ಸಹಿತ ಸುಪ್ರೀಂ ಕೋರ್ಟ್ನಾಗ ಒಂದೂವರೆ ವರ್ಷ ಚರ್ಚೆ ಆಯಿತು, ಡಿಸ್ಕಸ್ ಆಯಿತು. 2020 ಫೆಬ್ರವರಿ 20ಕ್ಕೆ ಅಲ್ಲಿ ಜಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟದ್ದು. ಏನಂತ, ನೀವು ಟ್ರಿಬ್ಯುನಲ್ ಅವಾರ್ಡ್ ನೀವು ಪಬ್ಲಿಕ್ ಮಾಡಿ, ಅದನ್ನು ಪಬ್ಲಿಕೇಶನ್ ಮಾಡಿ, ಗೆಜೆಟ್ ಮಾಡಿ, ನೀವು ಅದನ್ನು ಏನು ನಿಮ್ಮ ನೀರು ಕೊಟ್ಟಿವಿ ಅದನ್ನು ನೀವು ಬಳಸುವರಿ ಅಂತ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟದ್ದು. ಕೊಟ್ಟು ಯಾವಾಗ 2020 ಫೆಬ್ರವರಿ 20ಕ್ಕೆ 2020 ಫೆಬ್ರವರಿ 27ಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಯಿತು ಪಂಚಾಯತ್ ಬೆಳೆದ. ಈ ಏನೇನು ವಿಷಯ, ಪರಿಸರ ಇರಲಿ, ಅರಣ್ಯ ಇರಲಿ, ವನ್ಯಜೀವಿ ಇರಲಿ, ಎಲ್ಲ ವಿಷಯಗಳು ಸುಪ್ರೀಂ ಕೋರ್ಟ್ ಮುಂದೆ ಪಂಚಾಯತ್ ಮುಂದೆ ಎಲ್ಲ ಸೆಟ್ಲ್ ಆಗಿ ಹೋಗ್ಯಾವ ಇಶ್ಯೂವಿಗೆ. ಈಗ ಹೊಸದೇನಿಲ್ಲ. ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಯಾರೂ ಅಲ್ಲ, ನಾವು ಅಲ್ಲ, ಯಾರೂ ಅಲ್ಲ. ಇವತ್ತು ಪರಿಸರನ ಪದಾಗ ಏನು ಹೊಸದು ನಡೆದತ್ತಿದ್ದು ಇದು ನನಗೆ ಆಶ್ಚರ್ಯ ಆಗೈತೆ. ಯಾಕಂದ್ರೆ ಮೊದಲು ಅದು ಗೋವಾದೊಳಗಿದು ಧ್ವನಿ ಎತ್ತಿ ಪರಿಸರ, ಆಮೇಲೆ ಸಾವಕಾಶದ ಕರ್ನಾಟಕದ ಬಾರ್ಡ್ರಿಗೆ ಬಂದತ್ತೆ. ಇದು 4 ಜಿಲ್ಲೆಗಳ 13 ತಾಲೂಕಿನ ಕುಡಿಯೋ ನೀರಿನ ಸಮಸ್ಯೆ ಇತ್ಯರ್ಥ ಮಾಡೋಕ್ಕೆ ಮಹದಾಯಿ ಇಶ್ಯೂ ಆಯಿತು. ಅದು ಸುಪ್ರೀಂ ಕೋರ್ಟ್ನೂ ಆಗೈತಿ, ಪಂಚಾಯತ್ ಆಗೈತಿ. ಯಾರೇ ಏನೇ ಯಾವುದೇ ಒಂದು ಚಿತಾವಣೆಯಿಂದಾಗಲಿ, ಬೆಂಬಲದಿಂದ ಆಗಲಿ, ಏನಾದರೂ ವಿಷಯ ಎತ್ತಿದ್ರೆ ಅದು ವ್ಯರ್ಥ ಅಂತ ಹೇಳಿ ಬಯಸ್ತೇನೆ. ಯಾಕಂದ್ರೆ ಅವ್ರಿಗೆ ಏನಾದ್ರು ಕಾನೂನು ಪ್ರಕಾರ ಅವ್ರ ಕಡೆ ಏನಾದ್ರು ನ್ಯಾಯ ಇದ್ರೆ ಅಥವಾ ಅವ್ರ ಕಡೆ ವಾದವಾದಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ನೋಡಿ, ಮಹದಾಯಿ ಎಲ್ಲಿ ಖಾನಾಪುರ ತಾಲೂಕದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗದಲ್ಲಿ ಅಪ್ ಟು ಹುಬ್ಳಿ, ಧಾರವಾಡ ಇವ್ರಿಗೆಲ್ಲ ಕುಡಿಯೋಕೆ ನೀರು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಇವು ಎಲ್ಲಕ್ಕೂ ಕೂಡ ಒಂದು ಜೀವನಾಡಿ ಅಂತ ನೀವೇ ಹೇಳಿದ್ರಿ. ಇಲ್ಲಿಯವರೆಗೆ ಅದರ ಹೋರಾಟ, ಎಷ್ಟು ವರ್ಷದ ಹೋರಾಟ, ಪರಿಶ್ರಮ ತಮಗೂ ಗೊತ್ತು. 3 ಸರ್ಕಾರ ಇನ್ವಾಲ್ವ್ ಆಗ್ತವೆ, ಗೋವಾ, ಮಹಾರಾಷ್ಟ್ರ ಮತ್ತು ಬೆಳಗಾವಿ. ಈ ಎಲ್ಲ ಇದ್ದಾಗಲೂ ಕೂಡ ಈಗ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಮಹದಾಯಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಅದು ಟ್ರಿಬ್ಯುನಲ್ ಇರ್ಬೋದು, ಅದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಸ್ವಾಮ್ಯತೆ ಇರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ನಿಂತಿದೆ. ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅದು ಹೇಳ್ತಾರಲ್ಲ, ಒಳ್ಳೆ ಕೆಲಸ ಆಗಬೇಕಾದ್ರೆ 100 ಇಂಥ ಕಷ್ಟಗಳು ಬರ್ತಾವೆ ಅಂತ ಹೇಳಿ. ನಾನು ಪರಿಸರವಾದಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕುಡಿಯುವ ನೀರಿಗೋಸ್ಕರ ಹೋರಾಟ, ಮಹದಾಯಿ ಹೋರಾಟ ಕುಡಿಯುವ ನೀರಿಗೋಸ್ಕರ ಹೋರಾಟ. ನೀವೇನು ಪರಿಸರ ಪ್ರೇಮಿ ಅಂತ ಹೇಳ್ತಿರಲ್ಲ, ಭಾಳ ಸಂತೋಷ. ನಾವು ಎಲ್ಲರೂ ಕೂಡ ಪರಿಸರ ಪ್ರೇಮಿ. ಮನುಷ್ಯ ಇದ್ದಾಗಲೇ ಪರಿಸರವನ್ನು ಬದುಕಿಸ್ಲಿಕ್ಕೆ ಸಾಧ್ಯ. ಇದು ಮನುಷ್ಯರ ಜೀವನದ ಪ್ರಶ್ನೆ, ದನಕರಗಳ ಜೀವನದ ಪ್ರಶ್ನೆ, ಕುಡಿಯುವ ನೀರಿನ ಪ್ರಶ್ನೆ. ಸೊ ಪರಿಸರವಾದಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಮೊದಲು ಮನುಷ್ಯ, ನಂತರ ಪ್ರಾಣಿ ಪಕ್ಷಿಗಳು, ನಂತರ ಎಲ್ಲ. ಸೊ ದಯಮಾಡಿ ಇದಕ್ಕೆ ಅಡ್ಡಿಪಡಿಸ್ಬೇಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇದು ದಶಕಗಳ ಹೋರಾಟ, ಒಂದು ಪ್ರತಿಫಲ ಇನ್ನೇನು ಸಿಗ್ತಾ ಇದೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಬೇಕಾದ್ರೆ ನಮ್ಮ ಮಧ್ಯಲ್ಲೇ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗ್ತಾ ಇದೆ. ಅದನ್ನು ಗೋವಾ ಮಾಡ್ತಾ ಇದ್ರು ಕೂಡ ನಮಗೊಂದು ಸ್ವಂತ ಬುದ್ಧಿ ಅನ್ನೋದು ಇರಬೇಕಾಗತ್ತೆ. ಯಾಕೆ ಈ ಥರ ಆಗ್ತಾ ಇದೆ, ಮತ್ತೆ ಮತ್ತೆ ಹಿನ್ನಡೆ ಆಗುವಂಥ ಕೆಲಸ ಆಗ್ತಾ ಇದ್ರು ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಮವರಿಗೆ, ಇದರ ಅರಿವು ಯಾಕೆ ಆಗ್ತಿಲ್ಲ ಅಂತ?
ನೀತಿ ಏನು ಮಹದಾಯಿ ಯೋಜನೆಗೆ ಈಗ ಗೋವಾ ಈಗ ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾ ಇದೆ. ಅಂದರೆ ಮಹದಾಯಿ ಯೋಜನೆ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಒಂದು ಪಿತೂರಿಯನ್ನು ಇಲ್ಲಿ ಗೋವಾ ರೂಪಿಸ್ತಾ ಇದೆ ಅಂತ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ. ಯಾಕಂದರೆ ಆರಂಭದಲ್ಲಿ ಮಹದಾಯಿ ಯೋಜನೆಗೆ ಗೋವಾದಲ್ಲಿ ಪರಿಸರವಾದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ರು, ಆ ಒಂದು ಹೋರಾಟ ಆಯಿತು. ಈ ಒಂದು ಪರಿಸರವಾದಿಗಳ ಹೋರಾಟ ಈಗ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಇಲ್ಲಿ ಏನು ಪರಿಸರವಾದಿಗಳ ಹೆಸರಿನಲ್ಲಿ ಏನು ಸ್ಥಳೀಯ ರೈತರನ್ನಾಗಿರ್ಬೋದು, ಜನರನ್ನಾಗಿರ್ಬೋದು ಮತ್ತು ಏನು ಮಠಾಧೀಶರನ್ನಾಗಿರ್ಬೋದು ಎತ್ತಿಕೊಟ್ಟುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅನ್ನೋಂಥ ಅನುಮಾನಗಳೀಗ ಕೇಳಿ ಬರ್ತಾ ಇದೆ. ಆ ರೀತಿಯ ಒಂದು ಆರೋಪಗಳನ್ನು ಏನು ಮಹದಾಯಿ ಹೋರಾಟಗಾರರು ಮಾಡ್ತಾ ಇದ್ದಾರೆ ನೀತಿ. ಯಾಕಂದರೆ 2018ರಲ್ಲೇ ಒಂದು ಮಹದಾಯಿಯ ನ್ಯಾಯಾಧಿಕರಣದಿಂದ 5 ತೀರ್ಪಾಗುತ್ತೆ, ಜೊತೆಗೆ ಅಲ್ಲಿ ನೀರು ಹಂಚಿಕೆ ಆಗುತ್ತೆ. ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಇದನ್ನು ಮೇಲ್ಮನವಿ ಸಲ್ಲಿಸಲಾಗುತ್ತೆ. ತದನಂತರ ಒಂದು ಅಂತಿಮವಾಗಿ ಏನು ಮಹದಾಯಿ 5 ತೀರ್ಪು ಮೇಲೆ ಹಂಚಿಕೆ ಆದಂಥ ನೀರನ್ನು ಬಳಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೂಡ ಕೊಡುತ್ತೆ. ಜೊತೆಗೆ ಅದು ಗೆಜೆಟ್ ನೋಟಿಫಿಕೇಶನ್ ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಅದಾದ ಬಳಿಕ ಏನು ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆ ಆಗಿರ್ಬೋದು, ವನ್ಯಜೀವಿ ಇಲಾಖೆ ಆಗಿರ್ಬೋದು, ಪರಿಸರ ಇಲಾಖೆಯಿಂದ ಒಂದು ಅನುಮತಿ ಕ್ಲಿಯರೆನ್ಸ್ಗಾಗಿ ಈಗ ರಾಜ್ಯ ಸರ್ಕಾರ ಕಾಯ್ತಾ ಇದೆ. ಆ ಕ್ಲಿಯರೆನ್ಸ್ ಏನಿದೆ ಅದು ಕಗ್ಗಂಟಾಗಿ ಉಳಿದಿರ್ತಕ್ಕಂಥದ್ದು. ಈ ಹಿಂದಿನ ಒಂದು BJP ಸರ್ಕಾರ ಏನೆಂದರೆ ಮಹದಾಯಿ ಯೋಜನೆಯ ಏನು ಕಾಲುವೆಗಳಿಂದ ನೀರನ್ನು ತಿರುವು ಮಾಡೋದ ಯೋಜನೆಯನ್ನು ಏನಿದೆ ಪೈಪ್ಲೈನ್ ಮೂಲಕ ಲಿಫ್ಟ್ ಮಾಡುವಂಥ ಒಂದು ಯೋಜನೆಯನ್ನು ಇಲ್ಲಿ ರೂಪಿಸಲಾಗುತ್ತೆ. ಎಲ್ಲವೂ ಕೂಡ ಈಗ ಸದ್ಯ ಈ ಒಂದು ಸರ್ಕಾರ ಬಂದ ಬಳಿಕ ಕೂಡ ಮಹದಾಯಿ ಯೋಜನೆ ಬಗ್ಗೆ ಸಾಕಷ್ಟು ಒಂದು ಮೂವ್ಮೆಂಟ್ಗಳು ಕೂಡ ಆಗಿರ್ತಕ್ಕಂಥದ್ದು. ಆದರೆ ಈಗ ಏನು ಸ್ಥಳೀಯವಾಗಿ ಈ ಒಂದು ಪರಿಸರವಾದಿಗಳನ್ನು ಮುಂದಿಟ್ಟುಕೊಂಡು ಇದನ್ನು ವಿರೋಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ಅಂಶ ನೋಡಬೇಕಂದ್ರೆ ಸುರೇಶ್ ಹೆಬ್ಳಿಕರ್ ಅಂತ ಒಬ್ಬ ಹಿರಿಯ ಪರಿಸರವಾದಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು, ಜೊತೆಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಏನು ಈ ಒಂದು ಮಹದಾಯಿ ಯೋಜನೆಯನ್ನು ಕೈ ಬಿಡಬೇಕು. ಯಾಕಂದರೆ ಈ ಮಹದಾಯಿ ಯೋಜನೆಯಿಂದ ಏನಂದರೆ ಪಶ್ಚಿಮ ಘಟ್ಟಗಳಿಗೇನಿದೆ ಅಲ್ಲಿ ಅದಕ್ಕೆ ಆ ಒಂದು ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನೋಂಥ ಒಂದು ಕಳವಳ ಆತಂಕವನ್ನು ವ್ಯಕ್ತಪಡಿಸುವಂಥ ಇಲ್ಲಿ ಪ್ರಯತ್ನ ನಡೆಸಲಾಗ್ತಾ ಇದೆ. ಒಂದು ಅಂಶ ಇಲ್ಲಿ ನೀತಿ ಹೋರಾಟದಲ್ಲಿ ಭಾಗವಹಿಸಿದಂಥ ಬಹುಪಾಲು ಜನರೆಲ್ಲರೂ ಕೂಡ ಒಂದು ಮರಾಠಿ ಭಾಷಿಕರ ಪ್ರಭಾವ ಇರತಕ್ಕಂಥವ್ರು. ಹಾಗಾಗಿ ಏನು ಖಾನಾಪುರದ ಭಾಗದಲ್ಲಿ ಈ ಹಿಂದೆ ಏನು MES ಹೋರಾಟಗಳು ಭಾಗವಹಿಸ್ತಾ ಇದ್ರು ಅಂಥ ಒಂದು ಪರಿಸರ ಭಾಗವಹಿಸ್ತಿರ್ತಕ್ಕಂಥ ಜನರು ಕಾಡಂಚಿನಲ್ಲಿ ಇರ್ಬೋದು, ಕಾಡಿನ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನು ಇಲ್ಲಿ ಕರ್ಕೊಂಡ್ಬಂದು ಈ ಒಂದು ಹೋರಾಟದ ಭಾಗವಹಿಸಿದ್ದಾರೆ. ಇಲ್ಲಿ ಈ ಮಧ್ಯೆ ಇನ್ನೊಂದು ಅಂಶ ಏನಂದರೆ ಇತ್ತೀಚೆಗಷ್ಟೇ ಇದೇ ಪರಿಸರವಾದಿಗಳು ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆಯವ್ರನ್ನು ಕೂಡ ಭೇಟಿಯಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದರು. ಅಲ್ಲಿ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು. ಈ ರೀತಿಯ ಭೇಟಿಯಾಗುವ ಮೂಲಕ ಇದನ್ನು ದಾಖಲೆಯಾಗಿ ಪರಿವರ್ತಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅಂದರೆ ಮಹದಾಯಿ ಯೋಜನೆಗೆ ಗೋವಾದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ದಾಖಲೆಯನ್ನು ಸೃಷ್ಟಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ಇಲ್ಲಿ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲೇ ಒಂದು ಕಡೆ ಪರಿಸರವಾದಿಗಳ ಹೋರಾಟ ಪ್ರಾಯೋಜಿತ ಹೋರಾಟವ ಅನ್ನುವಂಥ ಒಂದು ಅನುಮಾನಗಳು ಕೂಡ ಈಗ ಮಹದಾಯಿ ಹೋರಾಟಗಾರರಲ್ಲಿ ಈಗ ಕಾಡ್ತಿರ್ತಕ್ಕಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.